ದೈಹಿಕ ಮತ್ತು ಮಾನಸಿಕ ಸಮತೋಲನೆಗಾಗಿ ಕ್ರೀಡೆಗಳು ಸಹಕಾರಿ ಡಿಡಿಪಿಐ ಮೋಹನ್ ಕುಮಾರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಚನ್ನಬೈರೇಗೌಡರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಪ್ರಾಂಶುಪಾಲರ ಸಂಘದ ಸಹಭಾಗಿತ್ವದಲ್ಲಿ ನಡೆದ ತಾಲೂಕು ಮಟ್ಟದ ಕಾಲೇಜು ಕ್ರೀಡಾಕೂಟದಲ್ಲಿ ಜಿಲ್ಲಾ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಸೇರಿದಂತೆ ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸತೀಶ್ ಅವರು, ಕಾರ್ಯದರ್ಶಿಯಾದ ಬೈರೆಡ್ಡಿ ಅವರು ಹಾಗೂ ಪರೀಕ್ಷಾ ಕಾರ್ಯದರ್ಶಿಯಾದ ರಾಮನಾಥ್ ಅವರು ಸೇರಿದಂತೆ ಪ್ರಾಂಶುಪಾಲರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದು, ನಗರಸಭೆ ಸದಸ್ಯರಾದ ಗೌತಮ್ ರವರು ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. 2 ದಿನಗಳ ಕಾಲ ನಡೆದ ಕ್ರೀಡಾಕೂಟದಲ್ಲಿ ಡಿಡಿಪಿಐ ಹಾಗೂ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡುವ ಮುಖಾಂತರವಾಗಿ ತಾವು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ, ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿದ್ದು ಇದನ್ನು ಒಂದು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಕ್ರೀಡೆಗಳಿಂದ ಮಾನಸಿಕ ಮತ್ತು ದೈಹಿಕ ಸಮತೋಲನ ಹೆಚ್ಚಾಗಿ ಏಕಾಗ್ರತೆಗಳನ್ನು ಕಲಿಸಿಕೊಳ್ಳಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸತೀಶ್ ಅವರು ಮಾತನಾಡಿ, ತಾಲೂಕಿನ ಸರ್ಕಾರಿ, ಖಾಸಗಿ, ಅನುದಾನಿತ ಮತ್ತು ವಸತಿ ಕಾಲೇಜು ಸೇರಿದಂತೆ ವಿವಿಧ 28 ಕಾಲೇಜುಗಳ 1600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಈ ಕ್ರೀಡಾಪಟುಗಳಿಗೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ. ಪ್ರಾಂಶುಪಾಲರ ಸಂಘದ ವತಿಯಿಂದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಡಿಡಿಪಿಐ ಮೋಹನ್ ಕುಮಾರ್ ಮತ್ತು 2 ದಿನಗಳ ಕಾಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದ ನಗರಸಭೆ ಸದಸ್ಯರಾದ ಗೌತಮ್ ರವರನ್ನು ಅಭಿನಂದಿಸಲಾಯಿತು. ಕಬಡ್ಡಿನಲ್ಲಿ, ಖೋ ಖೋ ಮತ್ತು ವಾಲಿಬಾಲ್ ಬಹಳ ಫೇಮಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಕೆಲವು ಪ್ರಾಂಶುಪಾಲರು ಹೇಳಿದ್ರು, ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಎಷ್ಟೋ ಹೋಗಿದೆ ಅಂತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಆರೋಗ್ಯಕರವಾಗಿರುತ್ತೆ. 2025-26 ಸಾಲಿನ ಕ್ರೀಡಾ ಚಟುವಟಿಕೆಗಳನ್ನ ಇವತ್ತು ಹೊಸಕೋಟೆನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬಹುಶಃ ಇದು ನಮ್ಮ ಜಿಲ್ಲೆಯ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಆರಂಭಗೊಳ್ತಾ ಇದೆ. ಭಾಳ ಅತ್ಯಂತ ಸಂತೋಷದಾಯಕ ವಿಚಾರ. ಈಗ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಇಲಾಖೆಯು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಅಲ್ಲಿ ಅಡಗಿರ್ತಕ್ಕಂಥ ಸೂಕ್ತವಾದ ಪ್ರತಿಭೆಯನ್ನು ಯಾವ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ವಿದ್ಯಾರ್ಥಿಗಳು ಭಾಳ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸ್ಕೊಟ್ಟಿದೆ. ಜೊತೆಗೆ ನಮ್ಮ ಈ ಜಿಲ್ಲೆ ಅತ್ಯಂತ ಭಾಳ ವಿಶಿಷ್ಟವಾದಂಥ ಜಿಲ್ಲೆ. ಯಾಕೆಂದರೆ ಇದೊಂದು ನಗರ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬರುವಂಥ ಹೆಚ್ಚಿನ ಸಂಖ್ಯೆ ಇರತಕ್ಕಂಥ ವಿದ್ಯಾರ್ಥಿಗಳು ಇರೋದರಿಂದ ಈ ಒಂದು ತಾಲೂಕು ಅತ್ಯಂತ ಭಾಳ ಆಕರ್ಷಣೀಯವಾದಂಥ ತಾಲೂಕಾಗಿದೆ. ಜೊತೆಗೆ ಇಲ್ಲಿ ನನಗೆ ತಿಳಿದ ಹಾಗೆ ಕಬಡ್ಡಿ, ಖೋ ಖೋ ಹಾಗೂ ವಾಲಿಬಾಲ್ಗಳಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿದ್ದಾರೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರವಾಗಿರುತ್ತದೆ. ನನಗೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಿನ ಪ್ರಾಂಶುಪಾಲರ ಸಂಘ ಬಹಳ ಮುಖ್ಯವಾಗಿ ಹಾಗೂ ಎಲ್ಲ ಪ್ರಾಂಶುಪಾಲರು, ಹೊಸಕೋಟೆಯ ಇರತಕ್ಕಂಥ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಕೂಡ ಇದರ ಜೊತೆ ಸಹಕರಿಸಿ ಈ ಕ್ರೀಡಾಕೂಟ ಭಾಳ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಈ ಒಂದು ಸಂದರ್ಭ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕ್ರೀಡಾಕೂಟಗಳು ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿ ಭಾಳ ಸಹಕಾರಿಯಾಗಿದೆ. ಯಾಕೆಂದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಅಂದರೆ ಹೇಗೆ ನಮ್ಮ ಮನಸ್ಸು ಗಟ್ಟಿಯಾಗಿರ್ತದೋ, ದೇಹ ಚೆನ್ನಾಗಿದ್ದು ಮಾತ್ರ ಮನಸ್ಸು ಕೂಡ ಅಷ್ಟೇ ಸದೃಢ. ಆ ದೃಷ್ಟಿನಲ್ಲಿ ಕ್ರೀಡೆಗಳು ಬಹಳ ಸಹಕಾರಿ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಪ್ಪ, ವಿದ್ಯಾರ್ಥಿಗಳಲ್ಲಿ ಇವತ್ತು ಸೋಲು ನಾಳೆಯ ಗೆಲುವು. ಹಾಗಾಗಿ ಯಾರೂ ಕೂಡ ಸೋಲು ಅಂತ ಅಂದ್ಕೊಂಡು ಅಪ್ಸೆಟ್ ಆಗಬೇಕಾಗಿಲ್ಲ. ಮುಂದಿನ ದಿನಗಳವರು ಹೆಚ್ಚಿನ ನಿರಂತರವಾದಂಥ ಅಭ್ಯಾಸಗಳನ್ನು ಕೈಗೊಳ್ಳುವ ಮೂಲಕ ಈ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಬಹುದು ಮತ್ತು ಗೆಲುವನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹೊಸಕೋಟೆ ತಾಲೂಕಿನಲ್ಲಿ 28 ಸರ್ಕಾರಿ ಮತ್ತು ಅನುದಾನ ರಹಿತ ಖಾಸಗಿ ಕಾಲೇಜುಗಳು 28 ಕಾಲೇಜುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾವೆ. ಸುಮಾರು 1300ರಿಂದ 1500 ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸೋದ್ರಿಂದ ಈ ಕ್ರೀಡಾಕೂಟಕ್ಕೂ ಸಹ ಹೆಚ್ಚಿನ ಯಶಸ್ಸು ಬರೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಕಾಲೇಜಿನ ಪ್ರಾಂಶುಪಾಲರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಹಕಾರವನ್ನು ನೀಡೋದ್ರ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಯಶಸ್ವಿಗೊಳಿಸೋದಕ್ಕೆ ಪ್ರತಿಯೊಂದು ಕಾಲೇಜು ಪ್ರಾಂಶುಪಾಲರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ.